ಹೆಲೋ ಎವ್ರಿವನ್. ಇವತ್ತು ಲಿಕ್ವಿಡೇಟರ್ಸ್ ಫೈನಲ್ ಸ್ಟೇಟ್ಮೆಂಟ್ ಆಫ್ ಅಕೌಂಟ್ ಅನ್ನುವಂಥ ಚಾಪ್ಟರ್ನ ಕಲಿತಾ ಇದ್ದೀವಿ. ಸೊ ಫಸ್ಟ್ ಇಲ್ಲೊಂದು ಸ್ಟೇಟ್ಮೆಂಟ್ ಇದೆ, ಇದನ್ನು ಓದೋಣ. ಎ ಜಾಯಿಂಟ್ ಸ್ಟಾಕ್ ಕಂಪನಿ ಇಸ್ ಎ ಕ್ರಿಯೇಷನ್ ಆಫ್ ಲಾ ಆ್ಯಂಡ್ ಆಸ್ ಸಚ್ ಇಟ್ ಕ್ಯಾನ್ ಬಿ ಬ್ರಾಟ್ ಟು ಎನ್ ಎಂಡ್ ಓನ್ಲಿ ಥ್ರೂ ದ ಪ್ರೊಸೆಸ್ ಆಫ್ ಲಾ ಅಂತ. ಸೊ ಜಾಯಿಂಟ್ ಸ್ಟಾಕ್ ಕಂಪನಿ ಅನ್ನೋದು ಕ್ರಿಯೇಷನ್ ಆಫ್ ಲಾನ ಅಂಡರ್ನಲ್ಲಿ ಕ್ರಿಯೇಟ್ ಮಾಡಿರುವಂಥದ್ದು. ಸೊ ಇಟ್ ಕ್ಯಾನ್ ಬಿ ಬ್ರಾಟ್ ಟು ಎನ್ ಎಂಡ್, ಇದನ್ನು ಎಂಡ್ ಮಾಡೋದು ಕೂಡ ಥ್ರೂ ದಿ ಪ್ರೊಸೆಸ್ ಆಫ್ ಲಾ, ಲೀಗಲ್ ಪ್ರೊಸೀಜರ್ನ ಮೂಲಕ ಮಾತ್ರ ನಾವು ಇದನ್ನು ಕ್ಲೋಸ್ ಡೌನ್ ಮಾಡಬಹುದು ಅನ್ನೋದು ಸ್ಟೇಟ್ಮೆಂಟ್. ಸೊ ಇದರಂತೆ ನಾವು ಮೀನಿಂಗ್ ಆಫ್ ಲಿಕ್ವಿಡೇಷನ್ ಅನ್ನೋದನ್ನು ನೋಡ್ತಾ ಹೋಗ್ತೀವಿ. ದ ಲೀಗಲ್ ಪ್ರೋಸೆಸ್, ಸೊ ಲಿಕ್ವಿಡೇಷನ್ ಈಸ್ ಅ ಲೀಗಲ್ ಪ್ರೋಸೆಸ್, ಇಟ್ಸ್ ಅ ಲೀಗಲ್ ಪ್ರೋಸೆಸ್ ಬೈ ವಿಚ್ ಎ ಜಾಯಿಂಟ್ ಸ್ಟಾಕ್ ಕಂಪನಿ ಇಸ್ ಬ್ರಾಟ್ ಟು ಎನ್ ಎಂಡ್. ಒಂದು ಜಾಯಿಂಟ್ ಸ್ಟಾಕ್ ಕಂಪನಿಯ ಎಂಡ್ಗಾಗಿ ಏನು ಲೀಗಲ್ ಪ್ರೊಸೀಜರ್ನ ಫಾಲೋ ಮಾಡ್ತೀವಿ ಅದನ್ನು ನಾವು ಲಿಕ್ವಿಡೇಷನ್ ಅಂತ ಕರಿತೀವಿ. ಅಥವಾ ಲಿಕ್ವಿಡೇಷನ್ ಈಸ್ ದ ಲೀಗಲ್ ಪ್ರೋಸೆಸ್ ಬೈ ವಿಚ್ ದ ಬಿಸ್ನೆಸ್ ಆಫ್ ಎ ಕಂಪನಿ ಈಸ್ ಕ್ಲೋಸ್ ಡೌನ್. ಒಂದು ಬಿಸ್ನೆಸ್ ಕ್ಲೋಸ್ ಡೌನ್ ಆಗಲಿಕ್ಕೆ ಏನು ಲೀಗಲ್ ಪ್ರೊಸೀಜರ್ನ ನಾವು ಫಾಲೋ ಮಾಡ್ತೀವಿ ಇದನ್ನು ನಾವು ಲಿಕ್ವಿಡೇಷನ್ ಅಂತ ಕರಿತೀವಿ. ಸೊ ಇಲ್ಲೇ ಕರ್ಕೊಂಡಿದ್ದೀವಿ ನಾವು, ಜಾಯಿಂಟ್ ಸ್ಟಾಕ್ ಕಂಪನಿ ಇಸ್ ಎ ಕ್ರಿಯೇಷನ್ ಆಫ್ ಲಾ ಆ್ಯಂಡ್ ಇಟ್ ಕ್ಯಾನ್ ಬಿ ಬ್ರಾಟ್ ಟು ಎನ್ ಎಂಡ್ ವಿತ್ ದ ಲೀಗಲ್ ಪ್ರೊಸೆಸ್ ಆಫ್ ಲಾ ಅಂತ. ಸೊ ಹಾಗಾಗಿ ಇದನ್ನು ಕ್ಲೋಸ್ ಡೌನ್ ಮಾಡಲಿಕ್ಕೆ ಏನು ಲೀಗಲ್ ಪ್ರೊಸೀಜರ್ನ ಫಾಲೋ ಮಾಡ್ತೀವಿ, ಒಂದು ಕಂಪನಿ ಅಥವಾ ಕಂಪನಿಯ ಬಿಸ್ನೆಸ್ ಕ್ಲೋಸ್ ಡೌನ್ ಆಗಲಿಕ್ಕೆ ಆ ಪ್ರೋಸೆಸ್ಸನ್ನು ನಾವು ಲಿಕ್ವಿಡೇಷನ್ ಅಂತ ಕರಿತೀವಿ. ಸೊ ಈ ಲಿಕ್ವಿಡೇಷನ್ಗೆ ಒಂದು ಫಾರ್ಮೆಟ್ ಇದೆ. ಲಿಕ್ವಿಡೇಟರ್ಸ್ ಫೈನಲ್ ಸ್ಟೇಟ್ಮೆಂಟನ್ನು ಪ್ರಿಪೇರ್ ಮಾಡಲಿಕ್ಕೆ ಏನು ಫಾರ್ಮೆಟ್ ಇದೆ, ಆ ಫಾರ್ಮೆಟ್ ಹೀಗಿದೆ. ಸೊ ಇದನ್ನು ಲೀಗಲ್ ಪ್ರೊಸೀಜರ್ ಅಂತ ಕರೆದಿದ್ದೀವಿ. ಹಾಗಾಗಿ ಆ ಲೀಗಲ್ ಪ್ರೊಸೀಜರ್ಗೆ ಫಾರ್ಮೆಟ್ ಇದೆ, ಅದರಂತೆ ನಾವು ಏನು ಕಂಪನಿ ಎಂಡನ್ನು, ಬಿಸ್ನೆಸ್ನ ಎಂಡನ್ನು ಮಾಡಬೇಕಾಗತ್ತೆ. ಸೊ ಫಾರ್ಮೆಟ್ ಆಫ್ ಲಿಕ್ವಿಡೇಟರ್ಸ್ ಫೈನಲ್ ಸ್ಟೇಟ್ಮೆಂಟ್ ಆಫ್ ಅಕೌಂಟ್ ಇದು ರೆಸಿಪ್ಟ್ ಸೈಡ್ ಮತ್ತು ಪೇಮೆಂಟ್ ಸೈಡನ್ನು ಹೊಂದಿದೆ. ರೆಸಿಪ್ಟ್ ಸೈಡಲ್ಲಿ ಏನೆಲ್ಲ ಕ್ಯಾಶ್ ರಿಸೀವ್ ಆಗಿದೆ ಅದನ್ನು ಎಂಟ್ರಿ ಮಾಡಿದ್ರೆ, ಪೇಮೆಂಟ್ ಸೈಡಲ್ಲಿ ನಮ್ಮ ಹತ್ರ ರಿಸೀವ್ ಆದ ಅಮೌಂಟಲ್ಲಿ ಏನೆಲ್ಲ ಪೇಮೆಂಟ್ಸ್ ಮಾಡ್ತಾ ಬರ್ತೀವಿ ಇದನ್ನು ಎಂಟ್ರಿ ಮಾಡ್ತಾ ಹೋಗ್ತೀವಿ. ಸೊ ಇಲ್ಲಿ ಕ್ಯಾಶ್ ಐಟಮ್ಸ್ ಇದೆ, ಅಸೆಟ್ಸ್ ರಿಯಲೈಸ್ಡ್ ಇದೆ. ಇದರಲ್ಲಿ ಲೆಕ್ಕದಲ್ಲಿ ಯಾವೆಲ್ಲ ಅಸೆಟ್ಸನ್ನು ರಿಯಲೈಸ್ ಮಾಡಿದ ವ್ಯಾಲ್ಯೂ ಕೊಡ್ತಾರೆ ಅಡ್ಜಸ್ಟ್ಮೆಂಟಲ್ಲಿ ಅದನ್ನೆಲ್ಲದನ್ನು ಬರಿತಾ ಹೋಗ್ತೀವಿ. ದೆನ್ ಸರ್ಪ್ಲಸ್ ರಿಯಲೈಸ್ಡ್ ಫ್ರಮ್ ಸೆಕ್ಯೂರ್ಡ್ ಕ್ರೆಡಿಟಾರ್ಸ್ ಅಂತ. ಸೊ ಇಲ್ಲಿ ಸೆಕ್ಯೂರ್ಡ್ ಕ್ರೆಡಿಟಾರ್ಸ್ ಏನಿದೆ, ನಾವೇನು ಸೆಕ್ಯೂರಿಟೀಸನ್ನು ಪ್ಲೆಡ್ಜ್ ಮಾಡಿರ್ತೀವಿ, ಅಸೆಟನ್ನು ಪ್ಲೆಡ್ಜ್ ಮಾಡಿದ್ದೀವಿ, ಅದಕ್ಕಿಂತ ಹೆಚ್ಚಿನ ವ್ಯಾಲ್ಯೂಗೆ ರಿಯಲೈಸ್ ಆದರೆ ಆ ಸರ್ಪ್ಲಸನ್ನು ನಾವಿಲ್ಲಿ ಎಂಟ್ರಿ ಮಾಡ್ತೀವಿ. ಕಾಲ್ಸ್ ಇನ್ ಅರಿಯರ್ಸ್ ಅಂತ. ಸೊ ಅರಿಯರ್ಸ್ ಬರದೇ ಇರುವಂಥ ಕಾಲ್ ಮನಿ ಏನಾದರೂ ಇದ್ದರೆ ಅದನ್ನು ರಿಸೀವ್ ಮಾಡಿ ಎಂಟ್ರಿ ಮಾಡ್ತೀವಿ. ದೆನ್ ಅಮೌಂಟ್ ರಿಸೀವ್ಡ್ ಫ್ರಮ್ ಕಾಲ್ಸ್ ಆನ್ ಶೇರ್ಸ್ ಅಂತ. ಸೊ ಅಮೌಂಟ್ ರಿಸೀವ್ಡ್ ಆನ್ ಕಾಲ್ಸ್ ಆನ್ ಶೇರ್ಸ್ ಅಂದರೆ ಪಾರ್ಟ್ಲಿ ಪೇಡ್ ಅಪ್ ಶೇರ್ಸ್, ಅನ್ಪೇಯ್ಡ್ ಶೇರ್ ಕಾಲ್ ಮನಿ ಇರುತ್ತಲ್ಲ ಅದನ್ನು ರಿಸೀವ್ ಮಾಡೋ ಕೆಲಸನ ಮಾಡ್ತೀವಿ. ಸೊ ಇದಿಷ್ಟು ಅಮೌಂಟ್ ರಿಸೀವ್ಡ್ ಎಂಟ್ರಿಯನ್ನು ರೆಸಿಪ್ಟ್ ಸೈಡಲ್ಲಿ ಎಂಟ್ರಿ ಮಾಡ್ಕೋತೀವಿ. ಸೊ ಪೇಮೆಂಟ್ ಮಾಡಲಿಕ್ಕೆ ಇದು ಲೀಗಲ್ ಪ್ರೊಸೀಜರ್ ಆಗಿರೋದ್ರಿಂದ ಇದೇ ಆರ್ಡ್ರಲ್ಲಿ ನಾವು ಪೇಮೆಂಟ್ ಮಾಡಬೇಕಾಗಿರುತ್ತೆ. ಸೊ ಫಸ್ಟು ಸೆಕ್ಯೂರ್ಡ್ ಕ್ರೆಡಿಟರ್ಸ್, ಲೀಗಲ್ ಚಾರ್ಜಸ್ ಅನ್ನೋದು ಇನ್ಕ್ಲೂಡಿಂಗ್ ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ ಆಗಿರುತ್ತೆ. ಸಾಮಾನ್ಯವಾಗಿ ನಮಗೆ ಲೆಕ್ಕದಲ್ಲಿ ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ ಅಂತ ಕೊಟ್ಟಿರ್ತಾರೆ. ನೆಕ್ಸ್ಟ್ ಥರ್ಡ್ ಪೇಮೆಂಟ್ ಲಿಕ್ವಿಡೇಟರ್ಸ್ ರೆಮ್ಯುನರೇಷನ್, ಡಿಬೆಂಚರ್ ಹೋಲ್ಡರ್ಸ್ಗೆ ಪೇ ಮಾಡ್ತೀವಿ. ಡಿಬೆಂಚರ್ ಹೋಲ್ಡರ್ಸ್ನಲ್ಲಿ ಇಂಟ್ರೆಸ್ಟ್ ಡ್ಯೂ ಇದ್ದರೆ ಅದನ್ನು ಎಂಟ್ರಿ ಮಾಡಿ ಮತ್ತು ಡಿಬೆಂಚರ್ ಹೋಲ್ಡರ್ಸ್ಗೆ ಪೇ ಮಾಡ್ತೀವಿ. ನೆಕ್ಸ್ಟು ಪ್ರಿಫರೆನ್ಷಿಯಲ್ ಕ್ರೆಡಿಟಾರ್ಸ್, ದೆನ್ ಅನ್ಸೆಕ್ಯೂರ್ಡ್ ಕ್ರೆಡಿಟಾರ್ಸ್. ಪ್ರಿಫರೆನ್ಷಿಯಲ್ ಕ್ರೆಡಿಟಾರ್ಸ್ ಮತ್ತು ಅನ್ಸೆಕ್ಯೂರ್ಡ್ ಕ್ರೆಡಿಟಾರ್ಸಿಗೆ ಪೇ ಮಾಡ್ತೀವಿ. ಸೊ ಇಲ್ಲಿ ನಾವು ಪೇ ಮಾಡುವಾಗ ನಮ್ಮ ಹತ್ರ ಇರುವಂಥ ದುಡ್ಡನ್ನು ಡಿಡಕ್ಟ್ ಮಾಡ್ತಾ ಹೋಗ್ತೀವಿ. ಎಲ್ಲಿ ತನಕ ನಮಗೆ ಎಷ್ಟು ದುಡ್ಡು ಕೊಡ್ಲಿಕ್ಕೆ ಸಾಧ್ಯ ಅಲ್ಲಿ ತನಕ ಪೇಮೆಂಟನ್ನು ಮಾಡ್ತಾ ಹೋಗ್ತೀವಿ. ಸೊ ಅನ್ಸೆಕ್ಯೂರ್ಡ್ ಕ್ರೆಡಿಟಾರ್ಸ್ಗೆ ದುಡ್ಡು ಕೊಟ್ಟು ಆದಮೇಲೆ ಎಲ್ಲಾದರೂ ದುಡ್ಡು ಉಳಿದ್ರೆ ನಮ್ಮ ಹತ್ರ ಆ ಮನೆಯಿಂದ ಕಾಲ್ಸ್ ಇನ್ ಅಡ್ವಾನ್ಸ್ ಇದ್ದರೆ ಲೆಕ್ಕದಲ್ಲಿ ಅದನ್ನು ಪೇ ಮಾಡ್ತೀವಿ. ಅಡ್ವಾನ್ಸ್ ಮನಿ ಏನಾದ್ರು ಕೊಟ್ಟಿದ್ರೆ ಕಾಲ್ ಮನಿ. ದೆನ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಮತ್ತು ಪ್ರಿಫರೆನ್ಸ್ ಶೇರ್ಸ್ ಹೋಲ್ಡರ್ಸಿಗೆ ಪೇ ಮಾಡ್ತೀವಿ. ಸೊ ಪ್ರಿಫರೆನ್ಸ್ ಶೇರ್ಸಲ್ಲಿ ಅರಿಯರ್ಸ್ ಆನ್ ಶೇರ್ಸ್ ಮತ್ತು ಕ್ಯುಮುಲೇಟಿವ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಮತ್ತು ಪ್ರಿಫರೆನ್ಸ್ ಶೇರ್ ಅರಿಯರ್ಸ್ ಡಿವಿಡೆಂಡ್ ಏನಾದರೂ ಇದ್ದರೆ ಪೇ ಮಾಡ್ತೀವಿ. ಸೊ ಇದಿಷ್ಟು ಸೇರಿ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಂತ. ನೆಕ್ಸ್ಟ್ ಲಾಸ್ಟ್ ಪೇಮೆಂಟ್ ಈಕ್ವಿಟಿ ಶೇರ್ ಹೋಲ್ಡರ್ಸಿಗೆ ಈಕ್ವಿಟಿ ಶೇರ್ ಕ್ಯಾಪಿಟಲ್ನ ಪೇ ಮಾಡ್ತೀವಿ. ಸೊ ಇದಿಷ್ಟು ಕೂಡ ಏನು ಲಿಕ್ವಿಡೇಟರ್ಸ್ ಫೈನಲ್ ಸ್ಟೇಟ್ಮೆಂಟ್ ಆಫ್ ಅಕೌಂಟಿನ ಫಾರ್ಮೆಟ್. ಇದನ್ನು ನಾವು ಈಸಿಯಾಗಿ ನೆನಪಿಡುವಂಥ ಒಂದು ಫಾರ್ಮೆಟ್ ಇದೆ. ಸೊ ಆ ಫಾರ್ಮೆಟ್ ಹೀಗಿದೆ. ಲಿಕ್ವಿಡೇಟರ್ಸ್ ಫೈನಲ್ ಸ್ಟೇಟ್ಮೆಂಟ್ ಆಫ್ ಅಕೌಂಟ್ನಲ್ಲಿ ರೆಸಿಪ್ಟ್ ಸೈಡ್ ಮತ್ತು ಪೇಮೆಂಟ್ ಸೈಡಲ್ಲಿ ಇಲ್ಲಿ ನಾವು ಬರೆದಿರುವಂಥ ಲಿಸ್ಟನ್ನು ನೆನಪಿಟ್ಕೊಂಡ್ರೆ ಸಾಕಾಗುತ್ತೆ ನಮಗೆ. ಫಸ್ಟು ಕ್ಯಾಶ್ ಐಟಮನ್ನು ಎಂಟ್ರಿ ಮಾಡ್ತೀರಾ, ಕ್ಯಾಶ್ ಇನ್ ಹ್ಯಾಂಡ್, ಕ್ಯಾಶ್ ಅಟ್ ಬ್ಯಾಂಕ್ ಅಂತ. ನೆಕ್ಸ್ಟು ಅಸೆಟ್ಸ್ ರಿಯಲೈಸ್ಡ್, ಅಸೆಟ್ ಸೇಲ್ ಮಾಡಿ ಬಂದ ದುಡ್ಡು ಏನಾದರೂ ಇದ್ದರೆ ಲೆಕ್ಕದಲ್ಲಿ ಕೊಟ್ಟಿದ್ರೆ ಅದನ್ನು ಎಂಟ್ರಿ ಮಾಡ್ತೀವಿ. ಸರ್ಪ್ಲಸ್ ಆನ್ ರಿಯಲೈಸೇಷನ್ ಇದ್ದರೆ ದೆನ್ ಕಾಲ್ಸ್ ಇನ್ ಅರಿಯರ್ಸ್, ಕಾಲ್ಸ್ ಆನ್ ಶೇರ್ಸ್ ಅಂತ. ಸೊ ಅಲ್ಲಿ ನಮಗೆ ಫಾರ್ಮೇಟಲ್ಲಿ ಸುಮಾರು ಐಟಮ್ಸ್ ಇದೆ ಅಂತ ಅನಿಸುತ್ತೆ, ಆದರೆ ಅದಿರೋದು ಇಷ್ಟೇ ಐಟಮು. ಇದು ಈಸಿ ಆಗಿದೆ ನೆನಪಿಡ್ಲಿಕ್ಕೆ. ಸೊ 1 to 5 ಇದೆ ರೆಸಿಪ್ಟ್ ಸೈಡಲ್ಲಿ. ಕ್ಯಾಶ್, ಅಸೆಟ್ಸ್ ರಿಯಲೈಸ್ಡ್, ಸರ್ಪ್ಲಸ್ ಆನ್ ರಿಯಲೈಸೇಷನ್, ದೆನ್ ಸೆಕ್ಯೂರ್ಡ್ ಕ್ರೆಡಿಟಾರ್ಸ್ನ ಸರ್ಪ್ಲಸ್ ಆನ್ ರಿಯಲೈಸೇಷನ್ ಅದು,
ಕಾಲ್ಸ್ ಇನ್ ಅರಿಯರ್ಸ್, ಕಾಲ್ಸ್ ಆನ್ ಶೇರ್ಸ್. ಇದಿಷ್ಟು ರೆಸಿಪ್ಟ್ ಸೈಡ್ ಎಂಟ್ರಿ. ಆದರೆ ಪೇಮೆಂಟ್ ಸೈಡ್ ಎಂಟ್ರಿಗೆ ನಾವು 3+3+3 ಅಂತ ನೆನ್ಪಿಟ್ಕೋತೀವಿ. ಫಸ್ಟ್ ಇಲ್ಲಿ ಸೆಕ್ಯೂರ್ಡ್ ಕ್ರೆಡಿಟಾರ್ಸ್, ಲೀಗಲ್ ಚಾರ್ಜಸ್, ಲಿಕ್ವಿಡೇಟರ್ ರೆಮ್ಯುನರೇಷನ್. ಇದು ಒಂದು ಸೆಟ್. ಸೆಕ್ಯೂರ್ಡ್ ಕ್ರೆಡಿಟಾರ್ಸ್, ಲೀಗಲ್ ಚಾರ್ಜಸ್, ಲಿಕ್ವಿಡೇಟರ್ ರೆಮ್ಯುನರೇಷನ್ ಅಂತ. ಯೂಶಲಿ ನಮಗೆ ಲೆಕ್ಕದಲ್ಲಿ ಲಿಕ್ವಿಡೇಟರ್ ರೆಮ್ಯುನರೇಷನ್ ಆದಮೇಲೆ ಇಲ್ಲಿ ಎ ಮತ್ತು ಬಿ ಅಂತ ಅವರ ಕಮಿಷನ್ನ ಲೆಕ್ಕದಲ್ಲಿ ಕೊಟ್ಟಿರ್ತಾರೆ ಎಷ್ಟು ಪರ್ಸೆಂಟ್ ಅಂತ, ಬೇಸ್ಡ್ ಆನ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಥವಾ ಬೇಸ್ಡ್ ಆನ್ ಶೇರ್ ಹೋಲ್ಡರ್ಸ್ನ ಬೇಸ್ ಮೇಲೆ ಕೊಡಲಿಕ್ಕಿರುತ್ತೆ. ಸೊ ಇದು ಫಸ್ಟ್ 3 ಸೆಟ್ ನೆನ್ಪಿಟ್ಕೊಳ್ಳಿ. ಅದಾದಮೇಲೆ ಇಲ್ಲಿನ ಪೇಮೆಂಟ್ ಮುಗಿದ್ಮೇಲೆ ಡಿಬೆಂಚರ್ಸ್, ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್, ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್, ಇದು ನೆಕ್ಸ್ಟ್ 3. ಅದಾದಮೇಲೆ 7, 8, 9ಗೆ ಕಾಲ್ಸ್ ಇನ್ ಅಡ್ವಾನ್ಸ್ ಇಫ್ ಎನಿ. ಸಾಮಾನ್ಯ ಎಲ್ಲ ಲೆಕ್ಕಗಳಲ್ಲಿ ಇದಿರೋದಿಲ್ಲ. ಕಾಲ್ಸ್ ಇನ್ ಅಡ್ವಾನ್ಸ್ ಏನಾದರೂ ಇದ್ದರೆ ಅದನ್ನು ಎಂಟ್ರಿ ಮಾಡಿ. ಲಾಸ್ಟ್ 2 ಪೇಮೆಂಟ್ಸ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್, ಇಕ್ವಿಟಿ ಶೇರ್ ಕ್ಯಾಪಿಟಲ್. ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸಿಗೆ, ಇಕ್ವಿಟಿ ಶೇರ್ ಹೋಲ್ಡರ್ಸಿಗೆ ಲಾಸ್ಟ್ ಪೇಮೆಂಟನ್ನು ಮಾಡ್ತೀವಿ. ಸೊ ಈ ಫಾರ್ಮೆಟ್ ನಮಗೆ ನೆನ್ಪಿಡ್ಲಿಕ್ಕೆ ಈಸಿ ಇದೆ. 5+9 ಅಂತ, 3+3+3 ಅನ್ನೋದು ಈಸಿ ಆಗುತ್ತೆ ನೆನ್ಪಿಟ್ಕೊಂಡ್ರೆ. ಇದಿಷ್ಟು ಫಾರ್ಮೆಟ್ ಆಗಿದೆ. ಸೊ ಇನ್ನೊಂದು ಥಿಯರಿ ಕಾನ್ಸೆಪ್ಟ್ ಇದೆ. ಅನ್ಸೆಕ್ಯೂರ್ಡ್ ಕ್ರೆಡಿಟಾರ್ಸ್ನ ಬೇಸ್ ಮೇಲೆ ಅಥವಾ ಶೇರ್ ಹೋಲ್ಡರ್ಸ್ಗೆ ಉಳಿಯುವಂಥ ಅಮೌಂಟಿನ ಬೇಸ್ ಮೇಲೆ ನಾವೇನು ಮಾಡ್ತೀವಿ ಅಂದರೆ ಲಿಕ್ವಿಡೇಟರ್ ರೆಮ್ಯುನರೇಷನನ್ನು ಪೇ ಮಾಡ್ತೀವಿ. ಸೊ ಆ ಲಿಕ್ವಿಡೇಟರ್ ರೆಮ್ಯುನರೇಷನನ್ನು ಪೇ ಮಾಡೋದ್ರಲ್ಲಿ ಇಲ್ಲೊಂದು ಫಾರ್ಮುಲಾ ಇದೆ. ಈ ಫಾರ್ಮುಲಾನ ನಾವು ಅಪ್ಲೈ ಮಾಡ್ತೀವಿ. ಬೇಸ್ಡ್ ಆನ್ ಅಮೌಂಟ್ ಪೇಡ್ ಟು ಅನ್ಸೆಕ್ಯೂರ್ಡ್ ಕ್ರೆಡಿಟಾರ್ಸ್, ಲಿಕ್ವಿಡೇಟರ್ ರೆಮ್ಯುನರೇಷನ್ ಅನ್ನೋದನ್ನು ಅನ್ಸೆಕ್ಯೂರ್ಡ್ ಕ್ರೆಡಿಟಾರ್ಸ್ನ ಬೇಸ್ ಮೇಲೆ ಕೊಡೋದಾದರೆ, ಅವರಿಗೆ ಉಳಿದ ಅಮೌಂಟಿನ ಮೇಲೆ ಕೊಡೋದಾದರೆ, ಸಫಿಷಿಯೆಂಟ್ ಬ್ಯಾಲೆನ್ಸ್ ಇದ್ದರೆ ಅಮೌಂಟ್ ಅವೈಲಬಲ್ ಇಂಟು ಪರ್ಸೆಂಟೇಜ್ ಆಫ್ ಕಮಿಷನ್ ಡಿವೈಡೆಡ್ ಬೈ 100. ಫುಲ್ ಸಫಿಷಿಯೆಂಟ್ ದುಡ್ಡಿದೆ. ಅನ್ಸೆಕ್ಯೂರ್ಡ್ ಕ್ರೆಡಿಟಾರ್ಸಿಗೆ ಎಷ್ಟು ದುಡ್ಡು ಕೊಡಬೇಕಿತ್ತೋ ಅಷ್ಟು ದುಡ್ಡು ನಮ್ಮ ಹತ್ರ ಉಳಿದಿದೆ. ರೆಸಿಪ್ಟ್ ಸೈಡಲ್ಲಿ ಸರ್ಪ್ಲಸ್ ಇದೆ. ಹಾಗಿದ್ದಾಗ ನಾವು ಈ ಫಾರ್ಮುಲಾನ ಬಳಸ್ತೀವಿ. ದೆನ್ ನಾಟ್ ಸಫಿಷಿಯೆಂಟ್ ಬ್ಯಾಲೆನ್ಸ್ ಅಂತ, ಅಮೌಂಟ್ ಪೇಯಬಲ್ ಟು ಅನ್ಸೆಕ್ಯೂರ್ಡ್ ಕ್ರೆಡಿಟಾರ್ಸ್ ಇಂಟು ಪರ್ಸೆಂಟೇಜ್ ಆಫ್ ಕಮಿಷನ್ ಡಿವೈಡೆಡ್ ಬೈ 100 + ಪರ್ಸೆಂಟೇಜ್ ಆಫ್ ಕಮಿಷನ್. ಸಫಿಷಿಯೆಂಟ್ ಬ್ಯಾಲೆನ್ಸ್ ಇಲ್ಲದೆ ಹೋದಾಗ ಇಲ್ಲಿ 100 ಇದ್ದರೆ ಇಲ್ಲಿ 100 + ಪರ್ಸೆಂಟೇಜ್ ಆಫ್ ಕಮಿಷನನ್ನು ಬಳಸ್ತೀವಿ. ಸೊ ಇದು ಬೇಸ್ಡ್ ಆನ್ ಅಮೌಂಟ್ ಪೇಯ್ಡ್ ಟು ಅನ್ಸೆಕ್ಯೂರ್ಡ್ ಕ್ರೆಡಿಟಾರ್ಸ್ ಅಂತ. ನೆಕ್ಸ್ಟು ಬೇಸ್ಡ್ ಆನ್ ಅಮೌಂಟ್ ಪೇಯ್ಡ್ ಟು ಶೇರ್ ಹೋಲ್ಡರ್ಸ್. ಶೇರ್ ಹೋಲ್ಡರ್ಸಿಗೆ ಕೊಡುವಲ್ಲಿ ದುಡ್ಡು ಉಳಿದಿದ್ದು ಆ ದುಡ್ಡಿನ ಮೇಲೆ ರೆಮ್ಯುನರೇಷನನ್ನು ಕೊಡೋದಾದರೆ, ಲಿಕ್ವಿಡೇಟರ್ ರೆಮ್ಯುನರೇಷನನ್ನು ಅಮೌಂಟ್ ಅವೈಲಬಲ್ ಟು ಶೇರ್ ಹೋಲ್ಡರ್ಸ್ ಇಂಟು ಪರ್ಸೆಂಟೇಜ್ ಆಫ್ ಕಮಿಷನ್ ಡಿವೈಡೆಡ್ ಬೈ 100 + ಪರ್ಸೆಂಟೇಜ್ ಅಂತ. ಸೊ ಅಂದರೆ ಇಲ್ಲಿ ಶೇರ್ ಹೋಲ್ಡರ್ಸ್ಗೆ ಅವೈಲಬಲ್ ಇದ್ದ ಅಮೌಂಟಿಗೆ ಕೊಡೋದಾದರೆ ಲಿಕ್ವಿಡೇಟರ್ ರೆಮ್ಯುನರೇಷನನ್ನು, ಇಲ್ಲಿ ಸಫಿಷಿಯೆಂಟ್ ಇನ್ಸಫಿಷಿಯೆಂಟ್ ಅಂತ ಬರೋದಿಲ್ಲ. ಸೊ ಇಲ್ಲಿ ಅನ್ಸೆಕ್ಯೂರ್ಡ್ ಕ್ರೆಡಿಟಾರ್ಸ್ನ ಮೇಲಾದರೆ ಮಾತ್ರ ಸಫಿಷಿಯೆಂಟ್ ಬ್ಯಾಲೆನ್ಸ್, ನಾಟ್ ಸಫಿಷಿಯೆಂಟ್ ಅಂತ ಬರುತ್ತೆ. ಶೇರ್ ಹೋಲ್ಡರ್ಸ್ನ ಬೇಸ್ ಆದರೆ ಅಮೌಂಟ್ ಅವೈಲಬಲ್ ಟು ಶೇರ್ ಹೋಲ್ಡರ್ಸ್ ಇಂಟು ಪರ್ಸೆಂಟೇಜ್ ಆಫ್ ಕಮಿಷನ್ ಡಿವೈಡೆಡ್ ಬೈ 100 + ಪರ್ಸೆಂಟೇಜ್ ಆಫ್ ಕಮಿಷನನ್ನು ಬಳಸ್ತೀವಿ. ಸೊ ಇದಿಷ್ಟು ಫಾರ್ಮುಲಾ ನಮ್ಗೆ ಲೆಕ್ಕ ಮಾಡಲಿಕ್ಕೆ ಬೇಕಾಗುತ್ತೆ. ಇದನ್ನು ನೆನ್ಪಿಡಬೇಕಾಗತ್ತೆ.